ನೋಡಿ ಫ್ರೆಂಡ್ಸ್, ನಾವು ಯಾಣ ಶಿಖರಕ್ಕೆ ಹೋಗ್ತಾ ಇದ್ವಿ ಟ್ರೆಕ್ಕಿಂಗ್ ಮಾಡ್ತಾ. ನೋಡಿ ಮುಂದೊಬ್ಬ ಹೋಗ್ತಿದ್ದಾನೆ, ಇವೊಬ್ಬ ಮಾಬ್ಳು ಅಲಿಯಾಸ್ ಬಂಟ, ಇವನ್ ನೋಡಿ ಪುಟ್ಟು ಅಲಿಯಾಸ್ ನರಸಿಂಹ. ನೋಡಿ ಹಾಗೇ ಹೋಗ್ತಾ ಇದ್ದೀವಿ ಟ್ರೆಕ್ಕಿಂಗ್ ಮಾಡ್ತಾ. ಸಿಕ್ಕಾಪಟ್ಟಿ ಕಾಡು ಇದೆ, ಆದರೆ ನಮಗೆ ಯಾಣ ಪರ್ವತ ಇನ್ನೂವರೆಗೂ ಸಿಗ್ತಾನೇ ಇಲ್ಲ. ಕಮ್ಮಿ ಇಲ್ಲ ಅಂದರೂ 3 ರಿಂದ 4 ಗಂಟೆ ನಾವು ಟ್ರೆಕ್ಕಿಂಗ್ ಮಾಡಿದ್ವಿ. ಇನ್ನೂ ಸಹಿತ ನಮಗೆ ಯಾಣದ ದಾರಿ ಕಾಡಿಂದ ಹೋಗುವಂಥದ್ದು ಇನ್ನೂವರೆಗೂ ಸಿಗ್ತಿಲ್ಲ. ಹುಡುಕ್ತಾ ಹೋಗ್ತಾ ಇದ್ದೀವಿ. ನೋಡಿ ಈಗ ಇಲ್ಲಿ ಸ್ವಲ್ಪ ಹತ್ತಿರ ಬಂದಂಗೆ ಅನಿಸ್ತಾ ಇದೆ. ನೋಡೋಣ, ಆದಷ್ಟು ಲಘುನೆ ಸಿಕ್ಕಿದ ತಕ್ಷಣ ನಿಮಗೆ ಯಾಣದ ಶಿಖರವನ್ನು ಕಾಣಿಸ್ತೇನೆ. ಅಲ್ಲಿವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಮರ ಬಿದ್ದಿದೆ, ಯಾವುದೋ ಒಂದು ದೊಡ್ಡ ಮರ ಇದೆ. ಇಲ್ಲಿ ನೋಡಿ ಕಲ್ಲು ಬಂಡೆಗಳು ದೊಡ್ಡ ಇದೆ. ನೋಡಿ ಫ್ರೆಂಡ್ಸ್, ಇವರು ಮುಂದುಗಡೆ ದಾರಿಗೆ ಹೋಗಲಿಕ್ಕೆ ಹಿಂಜರಿತಾ ಇದ್ದಾರೆ, ಹೆದರಿಕೆ ಆಗಿ. ಆ ಕಡೆಯಿಂದ ಹೋಗುವ ಈ ಕಡೆಯಿಂದ ಹೋಗುವ ಅಂತಿದ್ದಾರೆ. ನೋಡಿ ಇವನೊಬ್ಬ ಪುಟ್ಟು ಅಲಿಯಾಸ್ ನರಸಿಂಹ. ನೋಡಿ ವಿಚಾರ ಮಾಡ್ತಾ ಇದ್ದಾರೆ ಯಾವ ಥರ ಹೋಗಬೇಕು. ಇಲ್ಲಿ ನೆಟ್ವರ್ಕ್ ಸಹಿತ ಇಲ್ಲ, ಮ್ಯಾಪ್ ಹಾಕೊಂಡು ಹೋಗೋಣ ಅಂದರೆ. ನೋಡಿ ಫೋನ್ ಮಾಡಿದ್ದಾರೆ ಒಬ್ಬರಿಗೆ, ನೋಡಿ ಮಾತಾಡ್ತಿದ್ದಾರೆ. ಫೋನ್ ಬಂತು ಈಗ. ನೋಡಿ ಕಲ್ಲು ಬಂಡೆಗಳು ಎಲ್ಲ ಇದೆ, ಹಾಗೆ ಸಾಗಿಸ್ತಾ ಇದ್ದೀವಿ. ಬನ್ನಿ ಬ್ರೋ. ಯಾ ನೋಡಿ ಫ್ರೆಂಡ್ಸ್, ಇವ್ರು ದಾರಿ ಹುಡ್ತಾ ಹಂಗೆ ಹೋಗಿದ್ರು, ಮತ್ತೆ ರಿಟರ್ನ್ ಬಂದರು ಹೆದರಿಕೆಯಾಗಿ. ನೋಡಿ ಹೆಂಗೆ ಓಡ್ತಿದ್ದಾನೆ, ನೋಡಿ ಕಳ್ಳ ಹೊಡೆದಂಗೆ. ನೋಡಿ ಫ್ರೆಂಡ್ಸ್, ದಾರಿ ನೋಡಿ ಯಾವ ಥರ ಇದೆ. ಯಾರು ಕೂಡ ಈ ಕಾಡಲ್ಲಿ ಓಡಾಡ್ದಂಗೆ ನಮಗೆ ಕಾಣ್ತಿಲ್ಲ. ನಾವೇ ಫಸ್ಟ್ ಟೈಮ್ ಇರ್ಬೋದು ಈ ಟ್ರೆಕ್ಕಿಂಗಿಗಂತ ಬಂದು ಎಲ್ಲ ಸಿಕ್ಕಾಕೊಂಡು ಬಿಟ್ಟಿದ್ವಿ, ಹಾಗೇ ಸಾಗಿಸ್ತಾ ಇದ್ವಿ. ಇಲ್ಲಿ ನೋಡಿ, ಅದು ಏನು ನಮ್ಮ ಮರಾಠಿ ಭಾಷೆಯಲ್ಲಿ ಅಂತಾರೆ ಲಾಲ್ಗಂಧದ ಮರ ಅಂದರೆ ಇದೆ ನೋಡಿ. ಯಾರು ನೋಡಿರ್ಲಿಕ್ಕಿಲ್ಲ ನೀವು, ಇದೆಯಾ? ಹಾಂ ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ವಿ ಹಾಗೆ. ರೋಡ್ ಹತ್ತಿರ ಬಂದಂಗೆ ನಮಗೆ ಗಾಡಿಗಳೆಲ್ಲ ಶಬ್ದ ಕೇಳಿ ಬರ್ತಾ ಇದೆ. ನೋಡೋಣ, ಇದೆ ನೋಡಿ, ಇದೊಂದು ದೊಡ್ಡ ಮರ ಬಿದ್ದಿದೆ, ಹಾಗೆ ಸಾಗಿಸ್ತಾ ಇದ್ವಿ. ಕಲ್ಲು ಬಂಡೆಗಳು ನೋಡಿ ಯಾವ ಥರ ಇದೆ. ನೋಡಿ ಫ್ರೆಂಡ್ಸ್, ಇರುವೇನು ಕಚ್ಚಿತು. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ವಿ. ತುಂಬಾ ಹೆದರಿಕೆ ಆಗ್ತಾ ಉಂಟು ಎಲ್ರಿಗೂ. 4 ಜನ ಇದ್ದೀವಿ, ನನಗೂ ಹಿಡ್ದು ಹೆದರಿಕೆ.